ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ಸಿದ್ಧಾಂತದಲ್ಲಿ ರಾಜಿ ಆಗಬಾರದು. ಸಿದ್ಧಾಂತ ಇದೆಯಲ್ಲ, ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆಯಲ್ಲ, ಅದರಲ್ಲಿ ರಾಜಿ ಆಗಬಾರದು. ಬಿಜೆಪಿಗೆ ಯಾವ ಸಿದ್ಧಾಂತನೂ ಇಲ್ಲ, ರಾಜಕೀಯ ಸಿದ್ಧಾಂತ ಇಲ್ಲವೇ ಇಲ್ಲ ಅವರಿಗೆ. ಜೆಡಿಎಸ್ಗೂ ರಾಜಕೀಯ ಸಿದ್ಧಾಂತ ಇಲ್ಲ. ಅದೇನೋ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲ ಜೆಡಿಎಸ್. ಕೆಲವು ಪ್ರದೇಶಗಳಲ್ಲಿರ್ತಕ್ಕಂಥ ಪಕ್ಷ ಅದು ಜೆಡಿಎಸ್. ಅವರು ಕನಸು ಕಾಣ್ತಾರೆ, ಈ ದೇಶದ ಪ್ರಧಾನಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಯಾವತ್ತೂ ಕೂಡ ಅವರು ಸ್ವತಂತ್ರವಾಗಿ ಜೆಡಿಎಸ್ನವರು ಮುಖ್ಯಮಂತ್ರಿ ಆಗಿಲ್ಲ, ಅಧಿಕಾರಕ್ಕೆ ಬಂದಿಲ್ಲ. ಅಷ್ಟೇ ಯಾಕೆ, ಬಿಜೆಪಿನೇ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರ ಮಾಡಿದೆ. ಯಾವತ್ತೂ ಕೂಡ ಅವರು ಜನರ ಆಶೀರ್ವಾದವನ್ನು ಪಡೆದು, ಮೆಜಾರಿಟಿಯನ್ನು ಪಡೆದು ಅಧಿಕಾರದಲ್ಲಿ ಇಲ್ಲ. 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಬಿಜೆಪಿಯವರ ಬೆಂಬಲದಿಂದ ಆದರು. ಆಮೇಲೆ 2018ರಲ್ಲಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಕಾಂಗ್ರೆಸ್ ಬೆಂಬಲದಿಂದ ಆದರು. ಬಿಜೆಪಿಯವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಬಹುಮತ ಬಂದಿತ್ತು ಅವರಿಗೆ? 113 ಸ್ಥಾನಗಳನ್ನು ಗೆದ್ದಿದ್ರ? ಇಲ್ಲ. 2018ರಲ್ಲಿ ಬಹುಮತ ಬಂದಿತ್ತು ಅವರಿಗೆ? ಇಲ್ಲ. ಆದರೂ ಮುಖ್ಯಮಂತ್ರಿ ಆದರು. ಯಾಕಾದ್ರು? ಆಪರೇಷನ್ ಕಮಲ. ನಮ್ಮ MLAಗಳನ್ನ ಕೊಂಡುಕೊಂಡು ಮುಖ್ಯಮಂತ್ರಿ ಆದರೂ ಹೊರತು ಜನರ ಆಶೀರ್ವಾದವನ್ನ ಪಡೆದು ಮುಖ್ಯಮಂತ್ರಿ ಆಗಲಿಲ್ಲ. ಇದು ತಿಳ್ಕೋಬೇಕು ಜನ. ಯಾವತ್ತು ಕರ್ನಾಟಕದ ಜನ ಭಾರತೀಯ ಪಕ್ಷವನ್ನ ಒಪ್ಕೊಂಡಿಲ್ಲ. ಎಲ್ಲಾ ಕಾಲದಲ್ಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಆಮೇಲೆ ಯಾವತ್ತೂ ಕೂಡ ಅವರು ಕೂಡ ಹೇಳ್ತಾರೆ, ಕನ್ಫ್ಯೂಸ್ ಮಾಡಕ್ಕೆ, ಗೊಂದಲ ನಿರ್ಮಾಣ ಮಾಡಲಿಕ್ಕೆ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡೋದು. ಏನಪ್ಪಾ ಅಂತಂದ್ರೆ, ನಾವು ಸೆಕ್ಯುಲರಿಸಂ ಪರ ಇದ್ದೀವಿ, ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ರಾಹುಲ್ ಗಾಂಧಿ ಅವರು ಒಬ್ಬರೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರೇ ಅಲ್ಲ, DK ಶಿವಕುಮಾರ್ ಒಬ್ಬರೇ ಅಲ್ಲ, ನಾವು ಕೂಡ ಇದ್ದೀವಿ ಸೆಕ್ಯುಲರಿಸಂ ಪರ. ಯಾವತ್ತಾರು ಕೂಡ ಸೆಕ್ಯುಲರಿಸಂ ಪರ ಇದ್ದಾರ? ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನ ಯಾವ್ಯಾವಾಗ ಕಾಂಗ್ರೆಸ್ ಕೊಟ್ಟಿದೆ, ಎಲ್ಲಾ ಕಾಲದಲ್ಲೂ ಕೂಡ ವಿರೋಧ ಮಾಡಿರೋರು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಕಾಲದಲ್ಲೂ 1926 ಸಂವಿಧಾನ ಜಾರಿಗೆ ಬಂತು. ಆಗ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ. ಅದನ್ನು ಕೊಡ್ಲಿಕ್ಕೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು. ಮೊದಲನೇ ತಿದ್ದುಪಡಿ ಸಂವಿಧಾನಕ್ಕೆ ಅದನ್ನು ಮಾಡಿ ಜಾರಿಗೆ ತಂದವರು ಜವಾಹರ್ಲಾಲ್ ನೆಹರೂರವರು. 1953ರಲ್ಲಿ ಕಾಕಾ ಕಾಲೇಕರ್ ವರದಿಯನ್ನು ಆಯೋಗವನ್ನು ರಚನೆ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಅದು ಜಾರಿ ಆಗಲಿಲ್ಲ, ಅದು ಬೇರೆ ವಿಚಾರ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಮಂಡಲ್ ಕಮಿಷನ್ ವರದಿಯನ್ನ ಜಾರಿಗೆ ಕೊಟ್ಟವರು ಯಾರು? ಅದನ್ನು ವಿರೋಧ ಮಾಡಿದವರು ಯಾರು?
ಮಂಡಲ್ ಕಮಿಷನ್ ಅನ್ನ ಜಾರಿ ಮಾಡಿದವರು ನರಸಿಂಹರಾಯರು. 1993ನೇ ಇಸ್ವಿನಲ್ಲಿ ಜಾರಿಯಾಯಿತು. 1979ನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ಆಯೋಗ ರಚನೆಯಾಯಿತು. 1980ನೇ ಇಸ್ವಿನಲ್ಲಿ ವರದಿ ಕೊಟ್ಟರು. ಅದನ್ನ ಸುಪ್ರೀಂ ಕೋರ್ಟ್ನವರು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ರಚನೆ ಮಾಡಿ ಅದನ್ನು ಎತ್ತಿಡಿದ ಮೇಲೆ 27% ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟವರು ಕಾಂಗ್ರೆಸ್ನವರು. ನರಸಿಂಹರಾಯರು ಯಾವ ಪಾರ್ಟಿ ಎಲ್ಲ ತಿಳ್ಕೋಬೇಕು. ಎಲ್ಲ ಇತಿಹಾಸ ಅಂಬೇಡ್ಕರ್ ಅದಕ್ಕೆ ಹೇಳಿದ್ದು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ತಿಳ್ಕೋಬೇಕಾಗತ್ತೆ. ನಿಮಗೆ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಅಂದ್ರೆ IIT, IIM ಇಲ್ಲಿ ರಿಸರ್ವೇಶನ್ ತಂದವರು ಯಾರು? ಇದೇ ಕಮಂಡಲವಾದಿಗಳು, ಇದೇ ಮನುವಾದಿಗಳು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅರ್ಜುನ್ ಸಿಂಗ್ ಅವರು ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್ ಆಗಿರುವಾಗ ಆಗ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿಯನ್ನು ತಂತು. ಇಲ್ಲಿ 73, 74 ತಿದ್ದುಪಡಿಗಳನ್ನು ತಂದವರು ಯಾರು? ಯಾರಪ್ಪ? ರಾಜೀವ್ ಗಾಂಧಿ. ಅಲ್ಲಿಯವರ ಮಹಿಳೆಯರಿಗೆ ನೀವು ಮೀಸಲಾತಿ ಇರಲಿಲ್ಲ, ಅಲ್ಲಿಯವರೆಗೆ ಮೀಸಲಾತಿ ಇರಲಿಲ್ಲ. ತಮಾಷೆ ಇಲ್ಲ ಇದು. ನೀವು ಮಹಿಳೆಯರೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಮಹಿಳೆಯರಿಗೆ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ ಮೀಸಲಾತಿಯನ್ನು ಮಾಡಬೇಕು ಅಂತ ಮಾಡಿದ್ದು 73, 74 ತಿದ್ದುಪಡಿಗಳು. ಇದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದವರು ರಾಜೀವ್ ಗಾಂಧಿಯವರು. ಇದು ಜಾರಿ ಆದ್ಮೇಲೆ ಸೋನಿಯಾ ಗಾಂಧಿಯವರು, ಯಾಕಂತಾರೆ 33% ಇತ್ತು ಆಗ, 73, 74 ತಿದ್ದುಪಡಿ ತಂದಾಗ ಅದನ್ನ 50% ಮಾಡಿದವರು ಸೋನಿಯಾ ಗಾಂಧಿಯವರು. ಗೊತ್ತಾಯ್ತೇನ್ರಮ್ಮ? ಎಲ್ಲ ತಿಳ್ಕೋಬೇಕು ನೀವು. ಮತ್ತೆ ಬಿಜೆಪಿಯವರು ಈಗ ನಾವೆಲ್ಲ ಒತ್ತಡ ಹಾಕಿದ ಮೇಲೆ ಪಾರ್ಲಿಮೆಂಟ್ ನಲ್ಲಿ, ಅಸೆಂಬ್ಲಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಅದು ಈಗಲ್ಲ ಮುಂದಿನ ಲೋಕಸಭಾ ಚುನಾವಣೆಗೆ. ಯಾಕೆ ಈಗಲೇ ಕೊಟ್ಬಿಟ್ಟಿದ್ದು ಏನಾಗಿತ್ತು? ನನ್ನ ಪ್ರಕಾರ ಮಹಿಳೆಯರು ಸಮಾಜದಲ್ಲಿ 50% ಇದ್ದಾರೆ. 33 ಅಲ್ಲ, 50% ಕೊಡಬೇಕು. ಯಾಕಂದ್ರೆ ನಾವು ಅನೇಕ ಕಡೆಗಳಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮೀಸಲಾತಿ ಇದೆ. ಇವ್ರಿಗೆಲ್ಲ ಕೊಡಕ್ಕಾಗಲ್ಲ. ಮೀಸಲಾತಿ ಬರದೇ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಈಗ ನೋಡಿ, ಇಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರಪ್ಪ? 60 ಮಹಿಳೆಯರು. 65 ಜನದಲ್ಲಿ 32 ಜನ, 33 ಜನ ಮಹಿಳೆಯರು ಇರಬೇಕು. ಲೋಕಿ ಅವರು ಹೇಳ್ತಾ ಇದ್ರು 60% ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇರಲೇಬೇಕು ಅಂತ. ಆದ್ರಿಂದ ನೀವೆಲ್ಲ ತಿಳ್ಕೋಬೇಕು. ನಾನು ಒಂದು ಮಾತನ್ನ ನಿಮಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಈಗಾಗಲೇ
ಯಾರು ಹೇಳಿದ್ರು ಚುನಾವಣೆ ನಡೆದು ಆಗ್ಬಿಟ್ಟಿದೆ. ಇವನು ತನ್ವೀರ್ ಸೇಠ್ ಹೇಳ್ದ, ತನ್ವೀರ್ ಸೇಠ್ ಚುನಾವಣೆ ಆಗ್ಬಿಟ್ಟದೆ. ಚುನಾವಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸೋತವರು ಗೆದ್ದವರು ಎಲ್ಲ ಗುಂಪುಗಳು ಮಾಡಬಾರ್ದು. ಗುಂಪುಗಳು ಮಾಡೋದ್ರಿಂದ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ಗುಂಪುಗಳನ್ನು ಮಾಡಬಾರದು. ಮತ್ತೆ ಒಬ್ಬ ನಾಯಕರನ್ನ ಹಿಡ್ಕೊಂಡು ಹೋಗ್ಬಾರ್ದು, ನನ್ನನ್ನು ಹಿಡ್ಕೊಂಡು ಹೋಗ್ಬಾರ್ದು. ನಾನು ಯಾವತ್ತೂ ಹೇಳಿಲ್ಲ ಯುವ ಜನತಾದವರೆಲ್ಲ ನನ್ನ ಜೊತೆ ಬರ್ರಿ ಅಂತ ಯಾವತ್ತೂ ಕರೆದಿಲ್ಲ. ಯಾರಿಗೂ ಕರೆದಿಲ್ಲ, ನನ್ನ ಜೊತೆ ಬರ್ರಿ ಅಂತ ಕರೆದಿಲ್ಲ. ನಾವು ಎಲ್ಲರೂ ಕೂಡ ಸಿದ್ಧಾಂತದ ಪರವಾಗಿರ್ಬೇಕು, ಸಿದ್ಧಾಂತದ ಪರವಾಗಿರ್ಬೇಕು. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರದು. ಗುಂಪುಗಾರಿಕೆ ಇರಲೇಬಾರದು. ಚುನಾವಣೆ ನಡೀತದೆ. ಚುನಾವಣೆ ನಡೆದ ಮೇಲೆ ಎಲ್ಲರೂ ಕೂಡ ಸೋದರರಂತೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಗುಂಪುಗಾರಿಕೆಯನ್ನು ಮಾಡಬಾರದು. ಗುಂಪುಗಾರಿಕೆಯಿಂದ ಮಾಡೋದ್ರಿಂದ ನೀವು ರಾಜಕೀಯವಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಾವು ಕಾಂಗ್ರೆಸ್ ಪಕ್ಷ ಬರೀ ಸಾಮಾಜಿಕ ನ್ಯಾಯ ಬೋಧನೆ ಮಾಡೋದಲ್ಲ. ಈಗ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 2000 ಮೇ 20ರಿಂದ 2023 ಮೇ 20ರಿಂದ ಮತ್ತೆ ಮುಖ್ಯಮಂತ್ರಿ ಆಗಿದ್ದೆ. ಎರಡೂ ಅವಧಿನಲ್ಲಿ ಈ ಅಸಮಾನತೆಯನ್ನ ತೆಗೆದುಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಜಾತಿನೂ ಹೋಗಲ್ಲ, ಅಲ್ಲಿವರೆಗೆ ವರ್ಗನೂ ಹೋಗಲ್ಲ, ಅಲ್ಲಿವರೆಗೆ ಸ್ವಾಭಿಮಾನವೂ ಕೂಡ ಬೆಳೆಯಲ್ಲ. ಯಾಕಂತಂದ್ರೆ ಬಹಳ ವರ್ಷ ನಾವು ಗುಲಾಮರಾಗಿ ಇದ್ಬಿಟ್ಟಿದ್ದೀವಿ. ಬ್ರಿಟಿಷ್ನವ್ರ ಗುಲಾಮರಾಗಿ, ಮೊಘಲರ ಗುಲಾಮರಾಗಿ ಇದ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಟ್ಟದೆ. ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಟ್ಟಿದೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಮೇಲ್ಜಾತಿ ಒಬ್ಬ ಬಂದ್ರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ. ಅವ್ನು ಬಡವನಾದ್ರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾದ್ರೂ ಕೂಡ, ಶ್ರೀಮಂತನಾದ್ರೂ ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತಾರೆ. ಇದೇ ಗುಲಾಮ್ಗಿರಿಯ ಸಂಕೇತ. ಗೊತ್ತಾಯ್ತಾ? ಈಗ ಈ ಗುಲಾಮ್ಗಿರಿ ಸಂಕೇತ ಹೋಗ್ಬೇಕಾದ್ರೆ ಶಿಕ್ಷಣ ಬರಬೇಕು, ವೈಚಾರಿಕತೆ ಬೆಳೆಸ್ಕೋಬೇಕು. ಶಿಕ್ಷಣ, ವೈಚಾರಿಕತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ನನ್ನ ಅನುಭವ ಹೇಳ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ, ನಾನು BSc ಓದುವಾಗ, ಲಾ ಓದುವಾಗ ಈ ಮನೆಯಲ್ಲಿ ಇರ್ತಿದ್ವಲ್ಲ ದನಕರುಗಳು, ಎಮ್ಮೆಗಳು, ದನಕರುಗಳು, ಅವಕ್ಕೆಲ್ಲ ನೀರು ಹಾಕೋದು, ನೀರು ಕುಡಿಸೋದು, ಆ ಕೆಲಸ ಮಾಡ್ತಿದ್ದೆ. ಬಾವಿನಲ್ಲಿ ಹೋಗಿ ನೀರು ಸೇರ್ಕೊಂಡ್ಬಂದು ಹಾಕ್ತಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಬಾವಿ ಇತ್ತು. ಆ ಬಾವಿನಲ್ಲಿ ಬಿಂದಿಗೆ, ಅಲ್ಲಿ ಬಾವಿನಲ್ಲಿ ನೀರೆಲ್ಲ ತಗೊಳ್ಬೇಕಾದ್ರೆ ಸೆತ್ತೆ ಎಲ್ಲ ತುಂಬ್ಕೊಂಡ್ಬಿಟ್ಟಿರೋದು, ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಸೆತ್ತೆ ಹಾಕ್ಬಿಟ್ಟಿರೋದು, ಸೆತ್ತೆ ಎಲ್ಲ ನೀರನ್ನೆಲ್ಲ ಮುಚ್ಕೊಂಡ್ಬಿಟ್ಟಿರೋದು. ಆಗ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಕಸ ಎಲ್ಲ ಹೋದ್ಮೇಲೆ ಆಮೇಲೆ ನೀರು ತಗತ್ತಿದ್ದು, ಆಮೇಲೆ ಮತ್ತೆ ಸೇರ್ಕೊಳ್ಳೋದು. ಅದು ನಮ್ಮ ಜಾತಿ ವ್ಯವಸ್ಥೆ ಹೆಂಗೆ ಅಂತಂದ್ರೆ, ಸ್ವಲ್ಪ ಸುಧಾರಣೆಗಳನ್ನು ಮಾಡಿದಾಗ, ಸುಧಾರಕರು ಬಂದಾಗ ಸ್ವಲ್ಪ ಜಾತಿ ಸಡ್ಲ ಆಗ್ತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹೆಂಗೆ ಬಾವಿನಲ್ಲಿ ನೀರು ಹೆಂಗೆ ಸೇರ್ಕತ್ತದೆ ಅದೇ ರೀತಿ ಸೇರ್ಕತ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಅದಕ್ಕೆ ವಿದ್ಯಾವಂತರಾದ್ರೆ
ಅಸಮಾನತೆ ಹೋದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ನಿಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ, ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಶಕ್ತಿ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಿಯವರೆ ಸಾರ್ಥಕ ಆಗಲ್ಲ. ಅವರು 1949 ನವೆಂಬರ್ 25ನೇ ತಾರೀಕು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೊಂಡು ಓದಬೇಕು, ನೀವೆಲ್ಲ ಯುವಕರು ಓದಬೇಕು. ಅದನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಓದಬೇಕು, ಜೊತೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಕೂಡ ಓದಬೇಕು. ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು, ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ದೇಶದಲ್ಲಿ ನಾವು 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ತೆಗೆದಾಕಲ್ಲ ಅಲ್ಲಿವರೆಗೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಇದು ಧ್ವಂಸ ಮಾಡ್ತಾರೆ. ಹುಷಾರಾಗಿರಿ ಅಂತ ಹೇಳಿದ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲೇ ಕೊಟ್ಟಿದ್ರು. ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮಾಡದಂತ ಭಾಷಣ ಒಂದಿನ ಮುಂಚಿತವಾಗಿ, ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಇದೆಲ್ಲ ನೀವು ತಿಳ್ಕೋಬೇಕು. ಅದಕ್ಕೆ ಇತಿಹಾಸ ಎಲ್ಲ ತಿಳ್ಕೋಬೇಕು ಅಂತ ಹೇಳೋದು. ನೀವೆಲ್ಲ ಇತಿಹಾಸ ಓದಿದ್ರೆ ಗೊತ್ತಾಗ್ತದೆ. ಅದಕ್ಕೆ ನಾನು ಅನೇಕ ಭಾಗ್ಯಗಳ ಹೆಸರು, ಭಾಗ್ಯ ಅಂತ ಹೆಸರಿಟ್ಟಿದ್ದು, ಆದರೆ ಅನೇಕ ಭಾಗ್ಯಗಳನ್ನ ಕೊಟ್ಟೆ ನಾನು. ಈಗ ಅನ್ನಭಾಗ್ಯ ಕಾರ್ಯಕ್ರಮ ಇದು ನನ್ನ ಅನುಭವದಿಂದ ಬಂದಂಥದ್ದು. ನಮ್ಮ ಊರಿನಲ್ಲಿ ಸುಮಾರು 80% ಜನ ಭತ್ತ ಕುಷ್ಕಿ ಜಮೀನುಗಳು, ಸುಮಾರು 15-20% ಮಾತ್ರ ತರಿ ಜಮೀನು ಇರೋದು ಕೆಲವರಿಗೆ. ಪಾಪ ಯಾರಿಗೆ ಕುಷ್ಕಿ ಜಮೀನು ಇರ್ತದೆ ಅವರು ಒಂದು ತುತ್ತು ಅನ್ನಕ್ಕೋಸ್ಕರ ಯಾರ ಹತ್ರ ಗದ್ದೆಗಳಿದ್ದಾವೆ, ತರಿ ಜಮೀನಿದ್ದಾವೆ, ಅವ್ರ ಹತ್ರ ಬಂದು ಅನ್ನ ಮಾಡೋರ ಮನೆಯಲ್ಲಿ ನಿಂತ್ಕೊಳ್ಳೋದು ನಾನು ಕಣ್ಣಾರ ಕಂಡಿದ್ದೆ. ನಾನು ಮಕ್ಕಳುಗಳಿಗೆ ಬೇದಿಯಾದಾಗ, ಜ್ವರ ಬಂದಾಗ, ನೆಗಡಿ ಜ್ವರ ಬಂದಾಗ, ಇಂಥ ಸಣ್ಣ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಇನ್ನೊಬ್ಬರ ಮನೆ ಹತ್ರ, ಅನ್ನ ಮಾಡೋರ ಮನೆ ಹತ್ರ ಒಂದು ತುಪ್ಪ ಅನ್ನಕ್ಕೋಸ್ಕರ ಕಾಯ್ಕೊಂಡು ಇಟ್ಕೊಳ್ಳೋದು. ಅವ್ರ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಮುದ್ದೆ ಕೊಡಕ್ಕಾಗಲ್ವಲ್ಲ. ನಾವು ಎಲ್ಲ ಅನ್ನ ತಿಂದಿದ್ದು ನೆಂಟರುಗಳು ಬಂದಾಗ ಹಬ್ಬದ ದಿನಗಳಲ್ಲೇ. ಗೊತ್ತಾಯ್ತೇನಪ್ಪ ಸೋಮಶೇಖರ? ನಾವೆಲ್ಲ ಅನ್ನ ಉಣ್ತಿದ್ದದು ನೆಂಟರುಗಳು ಬಂದರೆ ಇಲ್ಲ ಹಬ್ಬದ ದಿನಗಳಲ್ಲಿ ಮಾತ್ರ. ಗೊತ್ತಾಯ್ತಾ? ಇಲ್ಲೇ ರಾಗಿ ಮುದ್ದೆ, ಜೋಳದ ಮುದ್ದೆ. ನಮ್ಮ ಅಜ್ಜಿ ಹೇಳ್ತಿದ್ಲು, ಅನ್ನ ಮಾಡೋದ್ ದಿನಕ್ಕೆ ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ಲು. ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ರು. ಅಂತ ಪರಿಸ್ಥಿತಿನಲ್ಲಿ ಇವತ್ತೂ ಕೂಡ ಇದ್ದಾರೆ ಸಮಾಜದಲ್ಲಿ. ಅಂತ್ಯವರಿಗೆ ಅನ್ನಭಾಗ್ಯ ಸ್ಕೀಮ್ ಮೂಲಕ ಜಾರಿ ತಗೊಬಂದು ಯಾವ ಮನೆಯ ಹತ್ರನೂ ಕೂಡ ಅನ್ನಕ್ಕೋಸ್ಕರ ಬೇಡಬೇಕಾಗಿಲ್ಲ ಅಂತ ಮಾಡೋದು ನಮ್ಮ ಸರ್ಕಾರ, ಕಾಂಗ್ರೆಸ್ ಅಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವ್ರು ಯಾರು? ಮನಮೋಹನ್ ಸಿಂಗ್. ಅದಕ್ಕೆ ಮೊದಲು ಬಿಜೆಪಿಯವರು ವಾಜಪೇಯಿ ತಗೊಂಡ್ಬಂದಿದ್ರ? ವಾಜಪೇಯಿ 6 ವರ್ಷ ಪ್ರಧಾನಮಂತ್ರಿ ಆಗಿದ್ರು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.